ದೃಷ್ಟಿದೋಷ ಇದ್ದವರು ಈಗ ಚೆಕ್ ಮಾಡಿಸ್ಕೊಂಡು ಗ್ಲಾಸ್ ತಗೊಂಡಿರ್ತಾರೆ, ಸ್ವಲ್ಪ ದಿನ ಯೂಸ್ ಮಾಡಿ ಬಿಡ್ತಾರೆ. ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಂತ ಅವ್ರಿಗೆ? ಖಂಡಿತ. ಇವಾಗ ಯೂಶಲಿ ನಾವು ಕನ್ನಡಕ ಯಾವಾಗ ಹಾಕೋತೀವಿ ಅಂದ್ರೆ ನಮಗೆ ಬೋರ್ಡ್ ಕಾಣಿಸ್ತಾ ಇಲ್ಲ, ನಾನು ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡ್ರೆ ಬೋರ್ಡ್ ಕಾಣಿಸುತ್ತೆ ಅಂತ ತುಂಬಾ ಮಕ್ಕಳು ಬರ್ತಾರೆ. ಸೊ ಅಂಥವರಿಗೆ ನಾವು ಕನ್ನಡಕ ಯಾಕೆ ಕೊಡ್ತೀವಿ ಅಂದ್ರೆ ಅವ್ರ ಕಣ್ಣಿನ ಬೆಳವಣಿಗೆ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಅವ್ರ ಕಣ್ಣು ಒಳಗಡೆ ಸರಿಯಾಗಿ ಅವ್ರಿಗೆ ಕ್ಲಿಯರ್ ಆಗಿ ಕಾಣಿಸ್ಲಿಲ್ಲ, ದೂರದ ವಸ್ತು ಆಗ್ಲಿ ಹತ್ರದಾಗ್ಲಿ ಕ್ಲಿಯರ್ ಆಗಿ ಕಾಣಿಸ್ಲಿಲ್ಲ ಅಂದ್ರೆ ಆ ಕಣ್ಣು ಸರಿಯಾಗಿ ಬೆಳೆಯಲ್ಲ. ಆ ಬೆಳವಣಿಗೆ ಸರಿಯಾಗ್ಲಿಲ್ಲ ಅಂದ್ರೆ ಅದರಲ್ಲಿ ಪರ್ಮನೆಂಟ್ಲಿ ದೃಷ್ಟಿ ಕಮ್ಮಿ ಆಗ್ಬಿಡುತ್ತೆ. ಆಮೇಲೆ ನಾವು ಕನ್ನಡಕ ಆಗ್ಲಿ ಯಾವುದೇ ಚಿಕಿತ್ಸೆ ಕೊಟ್ರು ಆ ಕಣ್ಣಲ್ಲಿ ದೃಷ್ಟಿ ಅಷ್ಟು ಚೆನ್ನಾಗಿ ಬರೋಲ್ಲ. ಸೊ ಅದಕ್ಕೆ ಚಿಕ್ಕ ಮಕ್ಕಳಿಗೆ ಪ್ಲಸ್ ಅವರು ದೊಡ್ಡವರಾಗೋ ತನಕ ಅಟ್ಲೀಸ್ಟ್ ಯಾವಾಗ್ಲೂ ಕನ್ನಡಕ ನಾವು ಹೇಳಿದ್ರೆ, ಕಣ್ಣಿನ ಡಾಕ್ಟರ್ ಯಾರಾದ್ರೂ ಹೇಳಿದ್ರೆ ಕನ್ನಡಕ ಹಾಕೊಳ್ಳೇಬೇಕು. ಮತ್ತೆ ಇನ್ನು ದೊಡ್ಡವರಾದ್ಮೇಲೆ ಕನ್ನಡಕ ಬರೋದು ಯೂಶಲಿ ನಾವು ರೀಡಿಂಗ್ ಗ್ಲಾಸ್ ಅಂತೀವಲ್ಲ, 40 ವರ್ಷದ ಮೇಲಿನವ್ರಿಗೆ ರೀಡಿಂಗ್ ಗ್ಲಾಸ್ ಬರುತ್ತೆ. ಅದು ನೀವು ಓದೋ ಟೈಮಲ್ಲಿ ಅಥವಾ ಯಾವ್ದಾದ್ರು ಚಿಕ್ಕ ಅಕ್ಷರ ನೋಡ್ಬೇಕು, ಮೊಬೈಲಲ್ಲಿ ಸಣ್ಣ ಅಕ್ಷರ ನೋಡ್ಬೇಕು ಅಂತ ಟೈಮಲ್ಲಿ ನೀವು ರೀಡಿಂಗ್ ಗ್ಲಾಸ್ ಹಾಕೊಂಡ್ರೆ ಸಾಕು.